ಬಿ ಜೆ ಪಿಗೆ. ಯಾಕಂದರೆ ಬಿ ಜೆ ಪಿ ಇವತ್ತು ಭಾಳ ಬಲಿಷ್ಠ ಪಕ್ಷ ರೀ, ಅದ್ರ ಎರಡು ಮಾತೂ ಇಲ್ಲ. ಯಾಕಂದ್ರೆ ಹಿಂದಿದ್ದಂಥದ್ದು ಬಲಿಷ್ಠ ಆರ್ ಎಸ್ ಎಸ್ ದೊಡ್ಡದಂಥ ಆನಂದ ಮರ ಅದು. ಅದನ್ನು ಉರುಳಿಸೋದು ಸದ್ಯದಲ್ಲಿ ಯಾರಿಗೂ ಸಾಧ್ಯ ಇಲ್ಲ, ಅಷ್ಟು ಮಟ್ಟಿಗೆ ಸತ್ಯ. ಅದನ್ನು ವಾಸ್ತವವನ್ನು ಒಪ್ಕೊಳ್ಬೇಕಾಗಿದೆ. ಇನ್ನು ಅವ್ರನ್ನ ಬದಲಾಯಿಸೋ ಹೇಗಪ್ಪ ಅಂದ್ರೆ ಅವ್ರಿಗೆ ನಾವು ಮನವರಿಕೆ ಮಾಡಿಕೊಡುವಂಥದ್ದು. ಅವ್ರು ಹೊರಟಂಥ ಹಾದಿ ತಪ್ಪದ. ಮಾಬ್ ಲಿಂಚಿಂಗ್ ಆಗಿರ್ಬೋದು, 80-20 ಆಗಿರ್ಬೋದು, ಅಥವಾ ಬುಲ್ಡೋಜರ್ ಸಂಸ್ಕೃತಿ ಆಗಿರ್ಬೋದು, 370 ಆಗಿರ್ಬೋದು, ಇವೆಲ್ಲ ಈ ದೇಶದಲ್ಲಿ ಒಡಕನೆ ಉಂಟು ಮಾಡಿದವು. ಅದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನು ಹೆಂಗೆ ಏಕಾಂಗಿ ಮಾಡಿದವು. ಇವುಗಳನ್ನೆಲ್ಲ ನಾವು ಕನ್ವಿನ್ಸ್ ಮಾಡಬೇಕಾಗಿದೆ. ಅದು ಒಳ್ಳೆಯ ಸಂಸ್ಥೆ, ಅದ್ರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ಅದು ಅವರಲ್ಲೂ ಜ್ಞಾನದ ತಿಳುವಳಿಕೆ ಅದ. ಆದರೆ ನಮ್ಮ ವಿಚಾರಧಾರೆಯ ನಮ್ಮ ಪರ ಇದ್ದಂಥ ಅಲ್ಲಿ ವ್ಯಕ್ತಿ ಪ್ರಧಾನಿಯಾಗಲಿ, ನಮ್ಮ ಕೈಯಲ್ಲಿ ಅಧಿಕಾರಿಗಳು ಸಹಜ ಅವ್ರಿಗೆ ಇದ್ದಂಥದ್ದು. ಅದನ್ನು ನಾವು ಹೋಗಲಾಡಿಸ್ಬೇಕಾಗಿದೆ, ಇದನ್ನು ಕನ್ವಿನ್ಸ್ ಮಾಡಬೇಕಾಗಿದೆ. ಜಾತ್ಯತೀತತೆ ಅಂದ್ರೇನು, ಆ್ಯಕ್ಚುಲಿ ಅದು ಯಾಕೆ ಬೇಕು ಅನ್ನುವಂಥದ್ದು. ಇವತ್ತು ನೋಡಿರಿ, ಸ್ವತಃ ಮೋದಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟೇ ಆಗಲಿ ಏಷ್ಯಾ ಮಟ್ಟದಲ್ಲಿ ಸಹ ಅನಾಥರಾಗಿದ್ದಾರೇನೋ ಅನ್ನೋಷ್ಟಕ್ಕೆ ಆಗ್ತದೆ. ಎಂಥ ಬಲಾಢ್ಯ ಟ್ರಂಪ್ ಇವ್ರ ದೋಸ್ತ್, ಅವರು ಓಪನ್ ಬರಲಿಲ್ಲ, ಪಾಕಿಸ್ತಾನ ಸಪೋರ್ಟ್ ಮಾಡಿದರು. ಎಂಥ